ಶಿಡ್ಲಘಟ್ಟದಲ್ಲಿ ಜೂನ್ 7ರಂದು ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಶಿಡ್ಲಘಟ್ಟ ನಗರದಲ್ಲಿ ಜೂನ್ 7ರಂದು ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ವತಿಯಿಂದ ಶ್ರೀರಾಮ ಶೋಭಾಯಾತ್ರೆಯನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ನಗರದ SBI ಬ್ಯಾಂಕ್ ಮೇಲ್ಭಾಗದ ಶ್ರೀರಾಮ ಶೋಭಾಯಾತ್ರೆ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸಿದರು. ಈ ವರ್ಷದ ಶ್ರೀರಾಮ ಶೋಭಾಯಾತ್ರೆಯನ್ನು ಜೂನ್ 7ರಂದು ಭಾನುವಾರ ಈ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ನ ಅಧ್ಯಕ್ಷ ವೆಂಕಟೇಶ್ ಅವರು, ಶೋಭಾಯಾತ್ರೆಯು ಶಿಡ್ಲಘಟ್ಟದ ಹನುಮಂತಪುರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅದ್ದೂರಿಯಾಗಿ ಪ್ರಾರಂಭವಾಗಲಿದೆ. ಇದು ಟ್ರಸ್ಟ್ ರಚನೆಯಾದ ನಂತರ ನಡೆಯುತ್ತಿರುವ ಮೊದಲ ಶೋಭಾಯಾತ್ರೆಯಾಗಿದ್ದು, ಹಿಂದೂ ಸಮಾಜವನ್ನು ಜಾತಿ ಮತ್ತು ಪಕ್ಷಾತೀತವಾಗಿ ಒಗ್ಗೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಯಾದಗಿರಿ ಜಿಲ್ಲೆಯ ದೇವಸ್ಥಾನ ಪ್ರವೇಶ ನಿರಾಕರಣೆಯಂತಹ ಘಟನೆಗಳನ್ನು ಖಂಡಿಸಿದ ಸದಸ್ಯರು, ದೇವಸ್ಥಾನಗಳು ಎಲ್ಲರಿಗೂ ಮುಕ್ತವಾಗಿರಬೇಕು ಮತ್ತು ಹಿಂದೂಗಳೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಹತ್ತಿರ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಯಾತ್ರೆಯು ಸಮಸ್ತ ಹಿಂದೂ ಬಂಧುಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು. ಅದೇ ರೀತಿ ಈ ಯಾತ್ರೆಯಲ್ಲಿ 12 ಅಡಿ ಎತ್ತರದ ಶ್ರೀರಾಮನ ವಿಗ್ರಹ ಹಾಗೂ 10 ಅಡಿ ಎತ್ತರದ ಶಿವನ ವಿಗ್ರಹ, ಹನುಮಾನ್ ವೇಷಧಾರಿ, ಮತ್ತೆ ಅದೇ ರೀತಿ ನರಸಿಂಹಸ್ವಾಮಿ ವೇಷಧಾರಿ, ಅದೇ ರೀತಿ ನಾಸಿಕ್ ಡೋಲ್ ಆಗ್ಬೋದು, ಮತ್ತೆ ಇನ್ನೂ ಹಲವು ಕಲಾ ತಂಡಗಳು ಭಾಗವಹಿಸಲಿದೆ. ಈ ಯಾತ್ರೆಯು 11 ಗಂಟೆಗೆ ಭಾನುವಾರ ಬರೋ ತಿಂಗಳು 7ನೇ ತಾರೀಕು ಹನುಮಂತಪುರದಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಮೆರವಣಿಗೆ ಮುಖಾಂತರ ಬಂದು ಸಂಜೆ 5 ಗಂಟೆಗೆ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮುಂದೆ ವೇದಿಕೆ ಕಾರ್ಯಕ್ರಮ ಆಗುತ್ತೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಹಾರಿಕಾ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ದಿಕ್ಸೂಚಿ ಭಾಷಣಕಾರರು ಶ್ರೀ ರಘು ಸಕಲೇಶ್ಪುರ, ಹಿಂದೂ ಮುಖಂಡರು, ಕರ್ನಾಟಕ ರಾಜ್ಯ, ಇವರು ಸಹ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಹಿಂದೂ ಕಾರ್ಯಕ್ರಮಕ್ಕೆ ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಜನತೆ ಕೈ ಜೋಡಿಸಿ ಈ ಹಿಂದೂ ಯಾತ್ರೆಯನ್ನ ನಮ್ಮೆಲ್ಲರ ಐಕ್ಯತೆ ಯಾತ್ರೆಯಾಗಿ ನಾವೆಲ್ಲ ಮಾಡಬೇಕು. ಸಮಸ್ತ ಹಿಂದೂಗಳು, ಸಮಸ್ತ ಶಿಡ್ಲಘಟ್ಟ ಜನತೆ ಹಿಂದೂಗಳು ಯಾತ್ರೆಗೆ ಕೈ ಜೋಡಿಸಿ ಬಲಪಡಿಸ್ಬೇಕಂತ ಈ ಮೀಡಿಯಾ ಮುಖಾಂತರ ಕೋರ್ತಾ ಇದ್ದೀರಿ. ಸರ್, ಏನೀಗ ನೀವು ಹಿಂದೂ ಕಾರ್ಯಕ್ರಮ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೇಳಿ ಒಂದು ಘೋಷವಾಕ್ಯ ಇಟ್ಕೊಂಡು ಓಡ್ತಾ ಇದ್ದೀರಿ. ಇದೇ ಯಾದಗಿರಿ ಜಿಲ್ಲೆ ಗುರುಮಟ್ಕಲ್ ತಾಲೂಕಿನಲ್ಲಿ ಒಂದು ಘಟನೆ ಜರುಗುತ್ತೆ. ನಿನ್ನೆ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲೂ ವೈರಲ್ ಆಗುತ್ತೆ. ಅಲ್ಲಿ ದಲಿತರು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಕ್ ಹೋದ್ರೆ ಅಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಎಲ್ಲಿ ಸಮಾನತೆ ಬಂತು? ಎಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು? ಎಲ್ಲಿ ಜಾತೀಯತೆ ಇದೆ? ಯಾಕೆ ನೀವು ಇಲ್ಲಿ ಸಮಾನತೆಗೆ ಓಡಾಡ್ತಾ ಇದ್ದೀರಿ? ಹೌದೌದು. ಏನೀಗ ಆ ಘಟನೆ ನಡೀತು, ಆ ಘಟನೆ ನಮ್ಮ ಹಿಂದೂ ಸಮಾಜ ಪೂರ್ತಿ ತಲೆ ತಗ್ಗಿಸುವಂಥದ್ದು. ಯಾಕಂದ್ರೆ ಯಾರೋ ಕೆಲವರು ಅವಿವೇಕಿಗಳು, ಮೂರ್ಖರು ಮಾಡುವಂಥ ಒಂದು ಕಾರ್ಯಕ್ಕೆ ಇಡೀ ಹಿಂದೂ ಸಮಾಜ ತಲೆ ತೆಗ್ಸುವಂಥ ಕಾರ್ಯ ಆಗುತ್ತೆ. ಅದರಿಂದ ಈ ಮಾಧ್ಯಮದ ಮುಖಾಂತರ ನಾನು ಎಲ್ರಿಗೂ ಒಂದು ಹೇಳೋದು, ಎಲ್ಲ ಕಡೆ ಆಗಲಿ ಭಾರತ ದೇಶದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ರಿಗೂ ಮುಕ್ತ ಅವಕಾಶ ಕೊಡಬೇಕು. ಇಲ್ಲಿ ಜಾತಿ ಅಂತ ದೇವ್ರು ಯಾರಿಗೂ ಹೇಳಿಲ್ಲ. ನೀವು ಆ ಜಾತಿ, ನೀವು ಈ ಜಾತಿ, ನೀವು ಇಲ್ಲಿ ಬರಬಾರ್ದು ಅಂತ ದೇವ್ರು ಹೇಳಿಲ್ಲ. ಈ ಮನುಷ್ಯರು ಮಾಡ್ಕೊಂಡಿರೋ ಅಂತ ಈ ಮೂರ್ಖ ಕೆಲಸನೆಲ್ಲ ಬಿಟ್ಟು ಸಮಸ್ತ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲ ಐಕ್ಯತೆಯಿಂದ ಬದುಕಬೇಕು. ನಮ್ಮ ಹಿಂದೂ ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು. ನಾವು ಏನು ಹಿಂದೂ ಸಮಾಜನ ಉಳಿಸಿ ಬೆಳೆಸುವಂಥ ಕಾರ್ಯ ಮಾಡಬೇಕು. ಅದರಿಂದ ಇದನ್ನ ನಾವು ತುಂಬ ಖಂಡಿಸ್ತಾ ಇದ್ದೀರಿ. ಈ ಘಟನೆ ಮರುಕಳಿಸಬಾರ್ದು ಭಾರತ ದೇಶದಾದ್ಯಂತ ನಾವೆಲ್ಲ ಕೋರ್ತಾ ಇದ್ದೀರಿ. ಯುವ ಪೀಳಿಗೆಗೆ ಸಂಸ್ಕಾರ ಮತ್ತು ಸನಾತನ ಧರ್ಮದ ಮಹತ್ವವನ್ನು ತಿಳಿಸಲು ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದು ಸಂಘಟನಾಕಾರರು ತಿಳಿಸಿದರು. ಸ್ಥಳೀಯ ಶಾಸಕರು ಮತ್ತು ಎಲ್ಲ ಪಕ್ಷದ ಮುಖಂಡರಿಗೆ ಆಹ್ವಾನ ನೀಡಲಾಗುವುದೆಂದು ತಿಳಿಸಿದ ಅವರು, ಅಧಿಕಾರಿಗಳನ್ನು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುವುದೆಂದು ಹೇಳಿದರು. ಟ್ರಸ್ಟ್ ವತಿಯಿಂದ ಮುಂದೆ ಅಯೋಧ್ಯೆಗೆ ಭಕ್ತರನ್ನು ಕಳುಹಿಸಿಕೊಡುವ ಯೋಜನೆಯೂ ಇದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಒಂದೇ, ಹಿಂದೂಗಳು ಒಗ್ಗಟ್ಟಾಗಬೇಕನ್ನೋದು. ಈಗ ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ನೋಡೋಣ. ತಮಿಳುನಾಡಿನಲ್ಲಿ ಒಬ್ಬ ಉದಯನಿಧಿ ಸ್ಟಾಲಿನ್ ಅನ್ನೋ ರಾಜಕೀಯ ವ್ಯಕ್ತಿ
ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳ್ತಾನೆ. ಅಂದ್ರೆ ಒಂದು ಇಡೀ ಸಮುದಾಯನ ನಾಶ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಅಂದ್ರೆ ನಾಶ ಮಾಡೋದಂದ್ರೆ ಏನು? ನಾಶ ಮಾಡೋದಂದ್ರೆ ನಮ್ಮ ಲೆಕ್ಕದಲ್ಲೆಲ್ಲಾನು ಎಲ್ಲಾನು ದೇಶದಿಂದ ಓಡಿಸ್ಬೇಕು, ಇಲ್ಲ ನಿರ್ನಾಮ ಮಾಡ್ಬೇಕು ಅನ್ನೋದೇ ಆಗಿದೆ. ಅಂದ್ರೆ ಯಾಕೆ ನಮ್ಮ ಒಂದು ಹಿಂದೂ ಧರ್ಮ ಸಂಘಟಿತರಾಗ್ತಾ ಇಲ್ಲ ಅಂತಂದ್ರೆ, ಈ ಜಾತಿ ಅನ್ನೋ ಹೆಸರಲ್ಲಿ ರಾಜಕಾರಣಿಗಳು ನಮ್ಮನ್ನು ಒಗ್ಗಟ್ಟನ್ನ ಒಡೆದು ಹಿಂದೂ ಸಮಾಜನ ಬಲಿ ಮಾಡ್ತಾ ಇದ್ದಾರೆ. ಹಿಂದೂಗಳು ಒಗ್ಗಟ್ಟಾಗಬೇಕು, ಒಂದು ಸಂಘಟಿತರಾಗದೇ ಇದ್ರೆ ಯಾವುದೇ ಒಂದು ಸಮುದಾಯ ಉಳಿಯೋದಿಲ್ಲ. ಇದು ಇತಿಹಾಸದಲ್ಲಿ ಇಡೀ ಜಗತ್ತು ನೋಡಿದೆ. ಆಗದೆ ಇರತಕ್ಕಂಥ ಯಾವುದೇ ಒಂದು ಸಮುದಾಯ ಉಳಿದಿರೋ ಉದಾಹರಣೆ ಇಲ್ಲ. ತಕ್ಕ ಮಟ್ಟಿಗೆ ಹಿಂದೂ ಸಮಾಜ ಸಂಘಟಿತರಾಗಿ ಹಿಂದಿನ ಕಾಲದಿಂದನೂ ಎದುರಿಸ್ಕೊಂಡು ಬರ್ತಾ ಇರೋದಕ್ಕೆ ಇದುವರೆಗೂ ನಾವು ಉಳ್ಕೊಂಡು ಬಂದಿದ್ದೀವಿ. ಆ ಒಂದೇ ಕಾರಣಕ್ಕೆ ಎಲ್ಲಾ ಪಕ್ಷಾತೀತವಾಗಿ ನಾವು ಹಿಂದೂಗಳನ್ನು ಒಂದು ಹೆಮ್ಮೆನ ಎದೆಯಲ್ಲಿ ಇಟ್ಕೊಂಡು ಇನ್ನು ಒಂದು ಶೋಭಾಯಾತ್ರೆ, ನಮಗೆ ರಾಮ ಅಂತಂದ್ರೆ ಆದರ್ಶ ಪುರುಷ, ಅಲ್ಲಿನಿಂದ ನಮ್ಮ ಒಂದು ಇತಿಹಾಸ ದೊಡ್ಡದಾಗಿ ಬೆಳ್ಕೊಂಡು ಬಂದಿದೆ. ಹಾಗಾಗಿ ರಾಮನ್ನ ನಾವು ಆರಾಧಿಸ್ಕೊಂಡು ಬಂದಿದ್ದೀವಿ. ಹಂಗಾಗಿ ಎಲ್ಲ ನಮ್ಮ ತಾಲೂಕಿನ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತಿಗಳನ್ನೆಲ್ಲ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಸ್ಪಷ್ಟ ಸಂದೇಶ ಕೊಡ್ಬೇಕು. ನಮ್ಮ ಶಿಡ್ಲಘಟ್ಟದಲ್ಲೂ ನಾವು ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ. ಪಕ್ಷ ಅಂತ ಬಂದ್ರೆ ನಾವು ಯಾವ್ದಕ್ಕಾದ್ರೂ ಓಟ್ ಹಾಕತ್ತೀವಿ. ಆದ್ರೆ ಒಂದು ಸಮುದಾಯದ ಕಾರ್ಯಕ್ರಮ ಅಂದಾಗ ನಾವು ಒಗ್ಗಟ್ಟಾಗಿ ಎಲ್ಲ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಈ ಮೂಲಕ ನಾವು ಸಂಘಟಿತರಾಗೋಣ ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ವೆಂಕಟೇಶ್, ಪ್ರಕಾಶ್, ಕೊತ್ತನೂರು ರವಿಚಂದ್ರ, ಗುಡಿಹಳ್ಳಿ ಮಂಜುನಾಥ್, ಮೇಲೂರು ಅನಿಲ್, ರಾಮಾಂಜನೇಯ, ಭರತ್ ಕುಮಾರ್, ತಿರುಮಲ ಪ್ರಿಂಟರ್ನ ಲಕ್ಷ್ಮೀನಾರಾಯಣ್, ಎಗ್ರೈಸ್ ಕಿರಣ್, ನಡಪಿನಾಯಕನಹಳ್ಳಿ ಅಜಿತ್ ಕುಮಾರ್, ವೆಂಕೋಬ್ರಾವ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.